ಸುದ್ದಿಗಳಿಗೂ ಕೂಡ ನೀವು ಕೂಡ ಬೆಚ್ಚಗಿರಿ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗಲಾಟೆ ಜೋರಾಗಿದೆ. ಗೃಹಲಕ್ಷ್ಮಿ 5,000 ಕೋಟಿ ಹಣ ಎಲ್ಲಿಗೋಯ್ತು ಅನ್ನೋದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿದೆ. ಬಿಹಾರದ ಚುನಾವಣೆಗೆ ಈ ಹಣವನ್ನ ಇಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ, ಇಲ್ಲಿಂದ ಹೋಗಿದೆ ಅನ್ನೋದು ಈಗ ಜಟಾಪಟಿಗೆ ಕಾರಣ ಆಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಬಿಹಾರ ಚುನಾವಣೆಗೆ ಹೋದ್ಲ ಗೃಹಲಕ್ಷ್ಮಿ, ತಪ್ಪು ಲೆಕ್ಕ ಕೊಟ್ಟು ವಿಷಾದವೆಂದ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕರ್ನಾಟಕದ ನಾರಿಯರಿಗೆ ದೊಡ್ಡ ಆಸರೆಯಾಗಿದೆ. ಅದೇ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಿಹಾರ ಚುನಾವಣೆಗೆ ಹೋಯ್ತಾ ಅನ್ನೋ ಸಂಶಯ ಬಗೆಯಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಡಬಡಾಯಿಸ್ತಾ ಇದ್ದಾರೆ. ತಪ್ಪು ಲೆಕ್ಕ ಕೊಟ್ಟಿದ್ದಕ್ಕೆ ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. 22 ಕಂತುಗಳಲ್ಲಿ 52,416 ಕೋಟಿ ರಿಲೀಸ್ ಮಾಡಿದೆ ಅನ್ನೋ ಹೇಳಿಕೆ ರಾಜಕೀಯ ಜ್ವಾಲೆಯನ್ನೇ ಎಬ್ಬಿಸಿದೆ. ಆದರೆ ಆರ್ಟಿಐನಲ್ಲಿ ಗೃಹಲಕ್ಷ್ಮಿ ಲೆಕ್ಕಾಚಾರವೇ ಬೇರೆಯಾಗಿದೆ. ಫೆಬ್ರವರಿ ಮಾರ್ಚ್ ದುಡ್ಡಿನ ಲೆಕ್ಕ ಕೇಳಿದ್ರೆ ಆರ್ಥಿಕ ವರ್ಷದ ನೆಪವನ್ನ ಹೇಳಿ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಗೃಹಲಕ್ಷ್ಮಿ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತಮಾಯ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪಡೆದ ಮಾಹಿತಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಈ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಸಮಸ್ಯೆಯಾಗಿದೆಯಂತೆ. ಬೆಳಗಾವಿ ಜಿಲ್ಲೆಯ ಲೆಕ್ಕವನ್ನೇ ಅಧಿಕಾರಿಗಳು ಕೊಟ್ಟಿಲ್ಲವಂತೆ. 2025ರ ಆರ್ಥಿಕ ವರ್ಷದಿಂದ ಆಗಸ್ಟ್ ವರೆಗೂ ಲೆಕ್ಕ ನೀಡುವ ಅಧಿಕಾರಿಗಳು ಬುದ್ಧಿವಂತಿಕೆ ಉತ್ತರ ನೀಡಿದ್ದಾರೆ. ಈ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತವೇ ಮಾಯವಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯಿತು? ಮಹಿಳೆಯರ ಖಾತೆಗೆ ಹಾಕಬೇಕಿದ್ದ 5,000 ಕೋಟಿ ಎಲ್ಲಿ? ಗೃಹಲಕ್ಷ್ಮಿ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ? ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ? ಇಂತಹ ಸಾಲು ಸಾಲು ಆರೋಪಗಳ ನಡುವೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರವಂತೂ ಸಾರಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೀವು ಕೂಡ ಬೆಚ್ಚಗಿರಿ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗಲಾಟೆ ಜೋರಾಗಿದೆ. ಗೃಹಲಕ್ಷ್ಮಿ 5,000 ಕೋಟಿ ಹಣ ಎಲ್ಲಿಗೋಯ್ತು ಅನ್ನೋದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿದೆ. ಬಿಹಾರದ ಚುನಾವಣೆಗೆ ಈ ಹಣವನ್ನ ಇಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ, ಇಲ್ಲಿಂದ ಹೋಗಿದೆ ಅನ್ನೋದು ಈಗ ಜಟಾಪಟಿಗೆ ಕಾರಣ ಆಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಬಿಹಾರ ಚುನಾವಣೆಗೆ ಹೋದ್ಲ ಗೃಹಲಕ್ಷ್ಮಿ, ತಪ್ಪು ಲೆಕ್ಕ ಕೊಟ್ಟು ವಿಷಾದವೆಂದ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕರ್ನಾಟಕದ ನಾರಿಯರಿಗೆ ದೊಡ್ಡ ಆಸರೆಯಾಗಿದೆ. ಅದೇ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಿಹಾರ ಚುನಾವಣೆಗೆ ಹೋಯ್ತಾ ಅನ್ನೋ ಸಂಶಯ ಬಗೆಯಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಡಬಡಾಯಿಸ್ತಾ ಇದ್ದಾರೆ. ತಪ್ಪು ಲೆಕ್ಕ ಕೊಟ್ಟಿದ್ದಕ್ಕೆ ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. 22 ಕಂತುಗಳಲ್ಲಿ 52,416 ಕೋಟಿ ರಿಲೀಸ್ ಮಾಡಿದೆ ಅನ್ನೋ ಹೇಳಿಕೆ ರಾಜಕೀಯ ಜ್ವಾಲೆಯನ್ನೇ ಎಬ್ಬಿಸಿದೆ. ಆದರೆ ಆರ್ಟಿಐನಲ್ಲಿ ಗೃಹಲಕ್ಷ್ಮಿ ಲೆಕ್ಕಾಚಾರವೇ ಬೇರೆಯಾಗಿದೆ. ಫೆಬ್ರವರಿ ಮಾರ್ಚ್ ದುಡ್ಡಿನ ಲೆಕ್ಕ ಕೇಳಿದ್ರೆ ಆರ್ಥಿಕ ವರ್ಷದ ನೆಪವನ್ನ ಹೇಳಿ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಗೃಹಲಕ್ಷ್ಮಿ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತಮಾಯ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪಡೆದ ಮಾಹಿತಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಈ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಸಮಸ್ಯೆಯಾಗಿದೆಯಂತೆ. ಬೆಳಗಾವಿ ಜಿಲ್ಲೆಯ ಲೆಕ್ಕವನ್ನೇ ಅಧಿಕಾರಿಗಳು ಕೊಟ್ಟಿಲ್ಲವಂತೆ. 2025ರ ಆರ್ಥಿಕ ವರ್ಷದಿಂದ ಆಗಸ್ಟ್ ವರೆಗೂ ಲೆಕ್ಕ ನೀಡುವ ಅಧಿಕಾರಿಗಳು ಬುದ್ಧಿವಂತಿಕೆ ಉತ್ತರ ನೀಡಿದ್ದಾರೆ. ಈ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತವೇ ಮಾಯವಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯಿತು? ಮಹಿಳೆಯರ ಖಾತೆಗೆ ಹಾಕಬೇಕಿದ್ದ 5,000 ಕೋಟಿ ಎಲ್ಲಿ? ಗೃಹಲಕ್ಷ್ಮಿ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ? ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ? ಇಂತಹ ಸಾಲು ಸಾಲು ಆರೋಪಗಳ ನಡುವೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರವಂತೂ ಸಾರಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೀವು ಕೂಡ ಬೆಚ್ಚಗಿರಿ.
ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗಲಾಟೆ ಜೋರಾಗಿದೆ. ಗೃಹಲಕ್ಷ್ಮಿ 5,000 ಕೋಟಿ ಹಣ ಎಲ್ಲಿಗೋಯ್ತು ಅನ್ನೋದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿದೆ. ಬಿಹಾರದ ಚುನಾವಣೆಗೆ ಈ ಹಣವನ್ನ ಇಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ, ಇಲ್ಲಿಂದ ಹೋಗಿದೆ ಅನ್ನೋದು ಈಗ ಜಟಾಪಟಿಗೆ ಕಾರಣ ಆಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಬಿಹಾರ ಚುನಾವಣೆಗೆ ಹೋದ್ಲಾ ಗೃಹಲಕ್ಷ್ಮಿ, ತಪ್ಪು ಲೆಕ್ಕ ಕೊಟ್ಟು ವಿಷಾದವೆಂದ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕರ್ನಾಟಕದ ನಾರಿಯರಿಗೆ ದೊಡ್ಡ ಆಸರೆಯಾಗಿದೆ. ಅದೇ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಿಹಾರ ಚುನಾವಣೆಗೆ ಹೋಯ್ತಾ ಅನ್ನೋ ಸಂಶಯ ಬಗೆಯಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಡಬಡಾಯಿಸ್ತಾ ಇದ್ದಾರೆ. ತಪ್ಪು ಲೆಕ್ಕ ಕೊಟ್ಟಿದ್ದಕ್ಕೆ ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. 22 ಕಂತುಗಳಲ್ಲಿ 52,416 ಕೋಟಿ ರಿಲೀಸ್ ಮಾಡಿದೆ ಅನ್ನೋ ಹೇಳಿಕೆ ರಾಜಕೀಯ ಜ್ವಾಲೆಯನ್ನೇ ಎಬ್ಬಿಸಿದೆ. ಆದರೆ ಆರ್ಟಿಐನಲ್ಲಿ ಗೃಹಲಕ್ಷ್ಮಿ ಲೆಕ್ಕಾಚಾರವೇ ಬೇರೆಯಾಗಿದೆ. ಫೆಬ್ರವರಿ ಮಾರ್ಚ್ ದುಡ್ಡಿನ ಲೆಕ್ಕ ಕೇಳಿದ್ರೆ ಆರ್ಥಿಕ ವರ್ಷದ ನೆಪವನ್ನ ಹೇಳಿ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಗೃಹಲಕ್ಷ್ಮಿ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತಮಾಯ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪಡೆದ ಮಾಹಿತಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಸಮಸ್ಯೆಯಾಗಿದೆಯಂತೆ. ಬೆಳಗಾವಿ ಜಿಲ್ಲೆಯ ಲೆಕ್ಕವನ್ನೇ ಅಧಿಕಾರಿಗಳು ಕೊಟ್ಟಿಲ್ಲವಂತೆ. 2025ರ ಆರ್ಥಿಕ ವರ್ಷದಿಂದ ಆಗಸ್ಟ್ ವರೆಗೂ ಲೆಕ್ಕ ನೀಡುವ ಅಧಿಕಾರಿಗಳು ಬುದ್ಧಿವಂತಿಕೆ ಉತ್ತರ ನೀಡಿದ್ದಾರೆ. ಈ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತವೇ ಮಾಯವಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯಿತು? ಮಹಿಳೆಯರ ಖಾತೆಗೆ ಹಾಕಬೇಕಿದ್ದ 5,000 ಕೋಟಿ ಎಲ್ಲಿ? ಗೃಹಲಕ್ಷ್ಮಿ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ? ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ? ಇಂತಹ ಸಾಲು ಸಾಲು ಆರೋಪಗಳ ನಡುವೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರವಂತೂ ಸಾರಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೀವು ಕೂಡ ಬೆಚ್ಚಗಿರಿ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಗಲಾಟೆ ಜೋರಾಗಿದೆ. ಗೃಹಲಕ್ಷ್ಮಿ 5,000 ಕೋಟಿ ಹಣ ಎಲ್ಲಿಗೋಯ್ತು ಅನ್ನೋದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿದೆ. ಬಿಹಾರದ ಚುನಾವಣೆಗೆ ಈ ಹಣವನ್ನ ಇಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ, ಇಲ್ಲಿಂದ ಹೋಗಿದೆ ಅನ್ನೋದು ಈಗ ಜಟಾಪಟಿಗೆ ಕಾರಣ ಆಗಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಬಿಹಾರ ಚುನಾವಣೆಗೆ ಹೋದ್ಲಾ ಗೃಹಲಕ್ಷ್ಮಿ, ತಪ್ಪು ಲೆಕ್ಕ ಕೊಟ್ಟು ವಿಷಾದವೆಂದ ಹೆಬ್ಬಾಳ್ಕರ್. ಗೃಹಲಕ್ಷ್ಮಿ ಸಿದ್ದರಾಮಯ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕರ್ನಾಟಕದ ನಾರಿಯರಿಗೆ ದೊಡ್ಡ ಆಸರೆಯಾಗಿದೆ. ಅದೇ ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ಬಿಹಾರ ಚುನಾವಣೆಗೆ ಹೋಯ್ತಾ ಅನ್ನೋ ಸಂಶಯ ಬಗೆಯಾಡ್ತಾ ಇದೆ. ಬಿಜೆಪಿ ಜೆಡಿಎಸ್ ನಾಯಕರ ಪ್ರಶ್ನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಡಬಡಾಯಿಸ್ತಾ ಇದ್ದಾರೆ. ತಪ್ಪು ಲೆಕ್ಕ ಕೊಟ್ಟಿದ್ದಕ್ಕೆ ಸದನದಲ್ಲಿ ವಿಷಾದ ವ್ಯಕ್ತಪಡಿಸಿದ್ದಾರೆ. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನ ಮಿಸ್ಲೀಡ್ ಮಾಡುವಂತ ಇಂಟೆನ್ಷನ್ ಇರಲಿಲ್ಲ. ಆದ್ರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯ್ತು. ಅದನ್ನ ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. 22 ಕಂತುಗಳಲ್ಲಿ 52,416 ಕೋಟಿ ರಿಲೀಸ್ ಮಾಡಿದೆ ಅನ್ನೋ ಹೇಳಿಕೆ ರಾಜಕೀಯ ಜ್ವಾಲೆಯನ್ನೇ ಎಬ್ಬಿಸಿದೆ. ಆದರೆ ಆರ್ಟಿಐನಲ್ಲಿ ಗೃಹಲಕ್ಷ್ಮಿ ಲೆಕ್ಕಾಚಾರವೇ ಬೇರೆಯಾಗಿದೆ. ಫೆಬ್ರವರಿ ಮಾರ್ಚ್ ದುಡ್ಡಿನ ಲೆಕ್ಕ ಕೇಳಿದ್ರೆ ಆರ್ಥಿಕ ವರ್ಷದ ನೆಪವನ್ನ ಹೇಳಿ ಮೀನಾಮೇಷ ಎಣಿಸುತ್ತಿರುವ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಸ್ಫೋಟವಾಗಿದೆ. ಗೃಹಲಕ್ಷ್ಮಿ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತಮಾಯ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪಡೆದ ಮಾಹಿತಿಯಲ್ಲಿ ಸ್ಫೋಟಕ ಅಂಶಗಳು ಬಯಲಾಗಿವೆ. ಗದಗ, ಧಾರವಾಡ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ವಿಜಯನಗರ, ಬಳ್ಳಾರಿ, ಕೊಪ್ಪಳ ಎಲ್ಲ ಜಿಲ್ಲೆಗಳಲ್ಲಿ ಮಾತ್ರ ಸಮಸ್ಯೆಯಾಗಿದೆಯಂತೆ. ಬೆಳಗಾವಿ ಜಿಲ್ಲೆಯ ಲೆಕ್ಕವನ್ನೇ ಅಧಿಕಾರಿಗಳು ಕೊಟ್ಟಿಲ್ಲವಂತೆ. 2025ರ ಆರ್ಥಿಕ ವರ್ಷದಿಂದ ಆಗಸ್ಟ್ ವರೆಗೂ ಲೆಕ್ಕ ನೀಡುವ ಅಧಿಕಾರಿಗಳು ಬುದ್ಧಿವಂತಿಕೆ ಉತ್ತರ ನೀಡಿದ್ದಾರೆ. ಈ ಲೆಕ್ಕದಲ್ಲಿ ಫೆಬ್ರವರಿ ಮಾರ್ಚ್ ಗಣಿತವೇ ಮಾಯವಾಗಿದೆ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಯಿತು? ಮಹಿಳೆಯರ ಖಾತೆಗೆ ಹಾಕಬೇಕಿದ್ದ 5,000 ಕೋಟಿ ಎಲ್ಲಿ? ಗೃಹಲಕ್ಷ್ಮಿ ಹಣ ಯಾವ ಲಕ್ಷ್ಮಿ ಮನೆಗೆ ಹೋಗಿದೆ? ಯಾವುದಾದ್ರೂ ಎಲೆಕ್ಷನ್ಗೆ ಹೋಯ್ತಾ? ಇಂತಹ ಸಾಲು ಸಾಲು ಆರೋಪಗಳ ನಡುವೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಮರವಂತೂ ಸಾರಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.